ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರ ಅನುಮಾನಾಸ್ಪದವಾಗಿ ಮಾತಾಡ್ತಾ ಇದೆ. ಯಾವ ರೀತಿ ಇದನ್ನು ನೀವು ಭಾರತೀಯ ಜನತಾ ಪಕ್ಷ ನೋಡ್ತಾ ಇದೆ? ನೋಡ್ರಿ, ಗ್ಯಾರಂಟಿ ಸರ್ಕಾರದಿಂದ ಒಳ್ಳೆ ಯೋಜನೆ, ಆದ್ರೆ ಇನ್ನೂ ತನಕ ಯಾವುದೂ ಅನುಷ್ಠಾನದಲ್ಲಿ ಸಕ್ಸಸ್ ಆಗಿಲ್ಲ. ನಾವು ನೋಡ್ಕೊಂಡ್ ಬಂದೇವಿ. ಉದಾಹರಣೆಯಲ್ಲಿ ಬಸ್ನಲ್ಲಿ ಫ್ರೀ ಬಸ್ ಕೊಟ್ಟಾರ, ಆಯ್ತು ಕೊಡ್ಬೋದು. ಹೊಸ ಬಸ್ ಯಾವ ಬಂದಾವೇನು ಇಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಿನೂ ಇಲ್ಲ. ಈಗ ಪೆನ್ಷನ್ ಬಗ್ಗೆ ಮತ್ತೇನು ದುಡ್ಡು ಕೊಡತ್ತಲ್ಲ ಮಹಿಳೆಯರಿಗೆ, ಅದ್ರ ಬಗ್ಗೆ ಹೊಸ ಫಾರ್ಮ್ ತುಂಬೇಕಂತಾರ. ಇದರದ ಅರ್ಥ ಏನು? ಇವ್ರು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಥವಾ ಮನಸ್ಸಿಲ್ಲ. ಹಿಂಗಾಗಿ 1 ಲಕ್ಷ ಇದ್ರ 25,000 ಮಂದಿ ಕೊಡೋರು ಇಡೀ ರಾಜ್ಯನಾಗ ದುಮ್ಡಿ ಅನ್ಕೊ ಹೇಳೋರು ನಾವು ಯೋಜನೆ ನಡೆಸೀವಿ, ಯಶಸ್ವಿ ಆಗೈತಿ. ಏನೂ ಇಲ್ಲ. ಇವ್ರ ಕಡೆ ದುಡ್ಡಿಲ್ಲ. ಈ ಯೋಜನೆ ಸಕ್ಸಸ್ ಮಾಡ್ಲಾಕ ಇವ್ರ ಕೆಪಾಸಿಟಿ ಇಲ್ಲ. ಬರುವ ಕಾಲದಲ್ಲಿ ಇವತ್ತೇನು ಹೇಳ್ತಾರಲ್ಲ ಅವರು ಹೊಸ ಫಾರ್ಮ್ ತುಂಬೇಕಂತಾರ. ಇದಕ್ಕೆ ಕಾರಣ ಅಂದ್ರೆ ಇವ್ರ ಕೈಲಿ ದುಡ್ಡು ತುಂಬಾಕ್ ಆಗುದಿಲ್ಲ. ಸರ್, ಅದ್ರ ಜೊತೆಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 2 ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಒಂದು ಭಾರತ್ ಜೋಡೋ ಸಂಘಗಳನ್ನ ಪಂಚಾಯತಿ ಮಟ್ಟದಲ್ಲಿ ರಚಿಸಬೇಕಂತ ಮತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಇರ್ತಾರೆ ಮೇಡಮ್. ಇವೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಇವರೇ ಒಂದು ಘೋಷಣೆ ಮಾಡಿರುವಂತ ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಕ್ ಆಗ್ತಾ ಇಲ್ಲ. ಇನ್ನು ಇವು 2 ಹೇಳ್ತೀನಿ ನಾ. ಈಗ ಉದಾಹರಣೆಯಲ್ಲಿ ಇವತ್ತು ಬಸ್ ಫ್ರೀ ಅಂತ ಆಯ್ತು. ಬಸ್ ಎಲ್ಲಿದಾವ್? ನೀವು ಬೆಳಗಾವಿ ಚೆನ್ನಮ್ಮ ಸರ್ಕಲ್ನಲ್ಲಿ ಹೋಗ್ರಿ. ನೀವು ಸಾವಿರಾರು ವಿದ್ಯಾರ್ಥಿಗಳು ಲೈನ್ನಾಗ ಇರ್ತಾರು. ಬಸ್ ಜಗ ಮೇಲೆ ನಿಲ್ಲುವುದಿಲ್ಲ. ಯಾಕಂದ್ರೆ ಈಗಾಗಲೇ ಫುಲ್ ಆಗಿ ಬರ್ತೈತಿ. ಅವ್ 500 ಮೀಟರ್ ಹೋಗಿ ಮುಂದೆ ನಿಲ್ತಾನ. ಹುಡುಗರು ಬಸ್ ಓಡ್ತಾರು, ಬಸ್ ತುಂಬಿರ್ತೈತಿ. ಹುಡುಗರು ತಮ್ಮ ಹೆಂಗ್ ನಡ್ಕೊಂಡು ಹೋಗ್ತಾರು, ರಿಕ್ಷಾಲಿ ಹೋಗ್ತಾರು. ದುಡ್ಡು ಕೊಟ್ಟು ಹೋಗತ್ತಾರ. ಈಗ ಸದ್ಯ ಪರಿಸ್ಥಿತಿ ಈ ನಮ್ಮ ಚೆನ್ನಮ್ಮ ಸರ್ಕಲ್ನಲ್ಲಿ ಬಂದು ನೋಡ್ಬೇಕು ಸಾಕು. ಸಂಭಾಜಿ ಚೌಕ್ನಲ್ಲಿ ಬಂದು ನೋಡ್ಬೇಕು ಸಾಕು. ಇವ್ರ ಯೋಜನೆ ಹೆಂಗ್ ನಡೀತೈತ ಆ ನೋಡಿ ಮೇಲೆ ಗೊತ್ತಾಗ್ತದ. ಟೋಟಲಿ ಕೊಲ್ಯಾಪ್ಸ್ ಅದ ಯೋಜನೆ. ಇವ್ರು ನೇರವಾಗಿ ನನ್ನ ಮಂದಿ ನೋಡತ್ತಾರು, ಮಾತಾಡತ್ತಾರ. ಹಿಂಗಾಗಿ ಇವು ಏನ್ ಯೋಜನೆ ಮಾಡತ್ತಾರು ನಾಮಕೆ ವಾಸ್ತೆ ಮಂದಿ ತೋರ್ಸಾಕ್ ಮಾಡತ್ತಾರು. ಅನುಷ್ಠಾನ ಆಗ್ಲಿಕ್ಕೆ ಇವ್ರ ಕೈಲಿ ಆಗುವಂತ. ಸರ್, ಇವತ್ತು ನೀವು ರಾಜ್ಯ ಉಪಾಧ್ಯಕ್ಷರಾಗಿ ಯಾವ ರೀತಿ ನೋಡ್ತಾರೆ ಸರ್ ಇದನ್ನ? ನೋಡ್ರಿ, ಇದು ಹೈಕಮಾಂಡ್ ಬಿಟ್ಟಿದ್ದು ಪ್ರಶ್ನೆ. ಈ ಭಾಳ ದೊಡ್ಡವ್ರದ್ದು ಪ್ರಶ್ನೆ ಅದ. ಹಿಂಗಾಗಿ ಇದರ ಬಗ್ಗೆ ನಾವು ಮಾತಾಡೋದು ತಪ್ಪು. ಅವು ಏನೇನು ಮಾಡ್ತಾ ಡಿಸಿಷನ್ ತಗೋತಾರ ನಾವು ಎಲ್ಲರೂ ಕೂಡ ಒಪ್ಕೋತೀವಿ. ಅವು ತಗೊಳ್ಳೋದು ಅಥವಾ ಬಿಡುದು ಈ ಹೈಕಮಾಂಡ್ ಪ್ರಶ್ನೆ, ನಮ್ಮ ಕಡೆ ಪ್ರಶ್ನೆ ಬರುದು. ಸರ್, ಬೆಳಗಾವಿ ಜಿಲ್ಲೆಯಲ್ಲೇನೆ ಇವಾಗ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಕಡೆ ಮುಖ ಮಾಡಿದಾರ ಅನ್ನುವಂತ ಒಂದು ಸುದ್ದಿ ಹಾರಾಡ್ತಾ ಇದ್ದಾಗ ತಮ್ಮ ಶಾಸಕರನ್ನೇ ಗೋಕಾಕ್ ಶಾಸಕರು ರಮೇಶ್ ಜಾರಕಿಹೊಳಿ ಅವರು ಅದನ್ನ ನೇರವಾಗಿ ವಿರೋಧ ಮಾಡ್ತಾ ಇದಾರೆ. ಅವ್ರು ಬಂದ್ರೆ ನಾನು ಯಾವ ರೀತಿ ಬಿಜೆಪಿಗೆ ವಿರೋಧ ಮಾಡಿದಾರ ಅದನ್ನ LED TV ಹಚ್ಚಿ ನಾವು ಎಲ್ಲರಿಗೂ ತೋರಿಸ್ತೇವಿ ಅನ್ನುವಂತ ವ್ಯಾಖ್ಯಾನ ಮಾಡಿದಾರೆ. ನೇರವಾಗಿ ಲಕ್ಷ್ಮಣ್ ಸವದಿ ಅವರಿಗೆ ವಿರೋಧ ಮಾಡ್ತಾ ಇದಾರೆ. ಇದ್ರ ಕಡೆ ಒಂದು ಹೈಕಮಾಂಡ್ ಸಾಫ್ಟ್ ಕಾರ್ನರ್ ಅನ್ನು ಇಟ್ಕೊಂಡಿದೆ. ಯಾರು ಇವ್ರಿಗೆ ಅಲ್ಲ, ಸಾಫ್ಟ್ ಕಾರ್ನರ್ ಇದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ. ಆದ್ರೆ ಇವೇನು ದೊಡ್ಡ ಈ ಪ್ರಶ್ನೆಗಳು ಸಾದಾ ಅಲ್ಲ. ಒಬ್ರು ಹೋದ್ಮೇಲೆ ಅವ್ರು ಕರ್ಕೊಂಡು ಬರುದು ಅಥವಾ ಬಂದವ್ರಿಗೆ ಹೊರಗೆ ಹಾಕುದು, ಇವೆಲ್ಲ ಪ್ರಶ್ನೆಗಳು ಹೈಕಮಾಂಡ್ ನಲ್ಲಿ ಹೋಗ್ಬೇಕು. ಇವಾಗ ಸ್ಟೇಟ್ದಿಂದ ದಿಲ್ಲಿ ತನಕ ನಮ್ಮ ಸಂಘಟನೆ ಹೆಂಗದ ನಿಮ್ಗೆ ಗೊತ್ತದ. ತಳಮಟ್ಟದ ತನಕ ಮ್ಯಾಲ ತನಕ ನಾವು ಪಕ್ಕಾ ಸಂಘಟನೆ ವತಿಯಿಂದ ಹೋಗ್ತೇವೆ. ಹಿಂಗಾಗಿ ಯಾವುದೂ ಡಿಸಿಷನ್ ತಗೋಬೇಕಂದ್ರೆ ತಳಮಟ್ಟ ತಗ ಡಿಸಿಷನ್ ಯಾವ್ದು ತಗೋ, ಇಂಥ ದೊಡ್ಡ ಡಿಸಿಷನ್ಗಳು ತಗೊಳ್ಳೋರು ಹೈಕಮಾಂಡ್ ಅವ್ರು ತಗೋಬೇಕಂತ ಇದ್ರ ಬಗ್ಗೆ ನಾವು ಆಲೋಚನೆ ಅಥವಾ ಇದ್ರ ಬಗ್ಗೆ ಏನೂ ಮಾತಾಡೋದು ತಪ್ಪು. ಸರ್, ಯತ್ನಾಳ್ ಅವರಿಗೆ ಲಕ್ಷ್ಮಣ್ ಸವದಿ ಅವರಿಗೆ ಏನದು ನಿಜವಾಗ್ಲೂ ಪಕ್ಷ ಏನು ಘರ್ ವಾಪಸಿ ಟಿಕೆಟ್ ಕೊಡ್ತಾರೆ? ಅಲ್ಲ, ಇದು ಹೈಕಮಾಂಡ್ ಪ್ರಶ್ನೆ. ನಾವು ಇದ್ರ ಬಗ್ಗೆ ಮಾತಾಡೋದು ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಹೇಳ್ತಾರೆ ಅವರು ಎಷ್ಟು ವರ್ಷ ನಮ್ಮ ಕಡೆ ಇದ್ರು. ಯಾರು? ಯತ್ನಾಳ್ ಸಾಹೇಬ್. ಹೌದು, ಅವರು ತಗದ್ಮೇಲೆ ಹೈಕಮಾಂಡ್ ಅವ್ರು ಏನು ವಿಚಾರ ಮುಂದೆ ಮಾಡ್ತಾರು ಅದ್ರ ಬಗ್ಗೆ ಅವ್ರ ಚರ್ಚೆ. ನಮ್ಮ ಕಡೆ ಎಷ್ಟು ಲಾಸ್ ಆಗ್ತೈತಿ, ಎಷ್ಟು ನುಕ್ಸಾನ್ ಆಗ್ಬೋದು, ಇದ್ರ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿ ಅದ್ರ ಬಗ್ಗೆ ಡಿಸಿಷನ್ ತಗೋತಾರ. ಆ ಡಿಸಿಷನ್ ನಾವು ಎಲ್ಲಾ ಕಾರ್ಯಕರ್ತರು ಒಪ್ಕೋತೀವಿ ಅಷ್ಟೇ. ರಾಜ್ಯ ಬಿಜೆಪಿ ಯಾವ ರೀತಿ ಇದನ್ನ ನಿರ್ಣಯವನ್ನು ತೆಗೆದುಕೊಂಡು ಯಾವ ರೀತಿ ನೋಡ್ತಾ ಇದ್ದಾರೆ ಸರ್ ರಾಜ್ಯ ಬಿಜೆಪಿ? ಅಲ್ಲ ನೋಡ್ರಿ, ಎಲ್ಲಾರು ನಾವು ಲಾಸ್ಟ್ ನಮ್ದು ಎಲ್ಲಿ ಬರುದು ಅಂದ್ರೆ ನಮ್ ಸರ್ಕಾರ ಆಗ್ಬೇಕು. ಸರ್ಕಾರ ಆಗ್ಲಿಕ್ಕೆ ಏನೇನು ಮಾಡ್ಬೇಕು ನಾವು ಎಲ್ಲ ಮಾಡ್ತೇವೆ. ರಾಜ್ಯ ಮಟ್ಟದ್ದು ಅಥವಾ ಕೇಂದ್ರ ಮಟ್ಟದ್ದು ಹೈಕಮಾಂಡ್ ಅವ್ರು ಇದ್ರ ಬಗ್ಗೆ ಡಿಸಿಷನ್ ತಗೋತಾರೆ.